ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸ್ವಧರ್ಮ ಅನ್ನುವಂಥ ಪದದ ಜೊತೆ ವಿಗುಣ ಅನ್ನುವಂಥ ವಿಶೇಷದ ಪ್ರಯೋಗ ಯಾಕೆ ಮಾಡಿದರೆ ಏನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ತನ್ನ ಧರ್ಮದಲ್ಲೇ ಸಾಯೋದು ಸಹ ಶ್ರೇಯಸ್ಕರವಾಗಿದೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಈಗ ಉತ್ತರ ತಿಳ್ಕೊಳ್ಳೋಣ. ಇದರಿಂದ ಒಂದು ವೇಳೆ ನಾವು ಸ್ವಧರ್ಮ ಪಾಲನೆಯಲ್ಲೇ ನಮಗೆ ಅಂತ ಇರುವಂಥ ಕರ್ತವ್ಯ ಇರುತ್ತಲ್ಲ, ಅದನ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಕೂಡ ಉಂಟಾಗದೇ ಇದ್ರೆ, ಮತ್ತೆ ನಾವು ಜೀವನವಿಡೀ ಆ ಒಂದು ಧರ್ಮ ಪಾಲನೆಯನ್ನ ಪಾಲಿಸಿದ್ರೆ ಅವನಿಗೆ ತನ್ನ ಭಾವಕ್ಕನುಸಾರವಾಗಿ, ಅಂದರೆ ನಾನು ಯಾವ ರೀತಿಯ ಮನಸ್ಥಿತಿಯನ್ನು ಇಟ್ಕೊಂಡು ಆ ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪನೂ ಅದರಲ್ಲಿ ವಿಚಲಿತನಾಗದೆ ಜೀವನವಿಡೀ ಅದನ್ನು ಮಾಡಿದ್ದೇ ಆದರೆ ನಮ್ಮ ಭಾವಕ್ಕನುಸಾರವಾಗಿ ಸ್ವರ್ಗ ಅಥವಾ ಮುಕ್ತಿ ಕೂಡ ಪ್ರಾಪ್ತಿಯಾಗತ್ತೆ. ಅಂದರೆ ನೋಡಿ, ಇಲ್ಲಿ ಬರೀ ಊರ್ಧ್ವ ಲೋಕಗಳಷ್ಟೇ ಸಿಗೋದಿಲ್ಲ, ಮುಕ್ತಿಯನ್ನು ಕೂಡ ನಾವು ಪಡ್ಕೊಳ್ಬಹುದು. ಅಂತಂದ್ರೆ ಏನು, ನಾನು ಶೂದ್ರನಾಗಿ ನನ್ನ ಸ್ವಧರ್ಮ ಪಾಲನೆಯನ್ನ ಮಾಡ್ತಾ ಮಾಡ್ತಾ ಮುಕ್ತಿಯನ್ನು ಕೂಡ ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಹೇಳೋದೇನಿದೆ, ಯಾವುದೇ ರೀತಿಯ ಅಡ್ಡಿ ಬಂದರೂ ಕೂಡ ಅವನು ತನ್ನ ಧರ್ಮದಿಂದ ಸ್ವಲ್ಪ ಕೂಡ ಕದಲದೇ ಇದ್ದು ಅದರ ಕಾರಣದಿಂದ ಅವನೇನಾದ್ರೂ ಸತ್ತೋದ ಅಂತಂದ್ರೂ ಕೂಡ ಆ ಮರಣವೂ ಕೂಡ ಅವನಿಗೆ ಶ್ರೇಯಸ್ಸನ್ನೇ ತಂದುಕೊಡುವಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ನಮ್ಮ ಧರ್ಮದಲ್ಲಿ ಇತ್ಕೊಂಡು ನಾವು ಏನೇ ಮಾಡ್ತಾ ಇದ್ರು ಕೂಡ ಅದರಲ್ಲಿ ತುಂಬಾ ಕಷ್ಟ ನಷ್ಟಗಳು ಏನೇ ಬಂದರೂ ಕೂಡ ಅದನ್ನ ನಾನು ಸ್ವಲ್ಪನೂ ಮನಸ್ಸನ್ನ ಒಂದು ವಿಚಲಿತ ಮಾಡ್ಕೊಳ್ಳದೆ ನನ್ನ ಕೆಲಸದಲ್ಲೇ ಮುಂದುವರಿತಾ ಒಂದು ದಿವಸ ನಾನು ಸತ್ತೆ ಅಂತ ಇಟ್ಕೊಳ್ಳಿ, ಆಗ್ಲೂ ಕೂಡ ನನಗೆ ಶ್ರೇಯಸ್ಸೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದು ಅಂತಂದ್ರೆ, ಇತಿಹಾಸ ಮತ್ತೆ ಪುರಾಣಗಳಲ್ಲಿ ಈ ರೀತಿ ಅನೇಕ ಉದಾಹರಣೆಗಳು ಸಿಗುತ್ತೆ ನಮಗೆ. ಅದರಲ್ಲಿ ಸ್ವಧರ್ಮ ಪಾಲನೆಗೋಸ್ಕರ ಸತ್ತವ್ರಿಗೂ ಮತ್ತೆ ಆ ಸಾಯುವ ತನಕ ಕಷ್ಟಗಳನ್ನ ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೂ ಕೂಡ ಶ್ರೇಯಸ್ಸಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈಗ ನೋಡಿ, ಸತ್ಯ ಹರಿಶ್ಚಂದ್ರ ಅವನು ಸತ್ಯವನ್ನೇ ತನ್ನ ಧರ್ಮ ಅಂತ ತಿಳ್ಕೊಂಡು ಅವನು ಸಾಯೋ ತನಕ ಅದನ್ನ ಫಾಲೋ ಮಾಡ್ತಾನೆ. ಎಕ್ಸಾಂಪಲ್ಗಳನ್ನ ನಾವು ಇವಾಗ ತಿಳ್ಕೊಳ್ಳೋಣ, ಆವಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ರಾಜ ದಿಲೀಪ ಅನ್ನೋನು ಕ್ಷಾತ್ರ ಧರ್ಮವನ್ನ, ಅಂದ್ರೆ ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡ್ತಾ ಮಾಡ್ತಾ ಅವನು ಒಂದು ಹಸುವಿನ ಬದಲಿಗೆ, ಅಂದ್ರೆ ಒಂದು ಹಸುವನ್ನ ಕೊಡ್ಬೇಕಾಗಿರತ್ತ, ಅವನು ಅದರ ಬದಲಿಗೆ ತನ್ನ ಶರೀರವನ್ನೇ ಸಿಂಹಕ್ಕೆ ಅರ್ಪಿಸಿ ತನ್ನ ಅಭೀಷ್ಟವನ್ನ ಪಡ್ಕೊಳ್ತಾನೆ. ಅಂದ್ರೆ ದಿಲೀಪ ಅನ್ನೋನು ಒಂದು ಹುಲಿ ಹಸುವನ್ನ ತಿನ್ಬೇಕು ಅಂತಿರುತ್ತೆ, ಸೊ ಅದರ ಬದಲಾಗಿ ನೀನು ನನ್ನ ಶರೀರವನ್ನ ತಗೋ, ಅದನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಕ್ಷತ್ರಿಯ ಧರ್ಮವನ್ನ ಅವನು ಪಾಲನೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಅವನು ಆ ರೀತಿ ಸಮರ್ಪಣೆ ಮಾಡಿಕೊಂಡು ತಾನೇನು ಅನ್ಕೊಂಡಿದ್ನೋ ಅದನ್ನ ಪಡ್ಕೊಳ್ತಾನೆ. ಇನ್ನ ರಾಜ ಶಿಬಿ ಅವನು ಕೂಡ ಕ್ಷತ್ರಿಯ, ಅವನು ಯಾವಾಗಲೂ ಕೂಡ ತನ್ನ ಶರಣಾಗತಿಗೆ ಯಾರು ಬಂದಿರ್ತಾರೋ ಅವರಿಗೆ ರಕ್ಷಣೆ ಕೊಡುವಂತ ಒಂದು ಧರ್ಮವನ್ನ ಪಾಲಿಸ್ತಾ ಇರ್ತಾನೆ. ಆಯ್ತಾ, ಶರಣಾಗತಿಗೆ ಬಂದ ಶರಣಾಗತರ ರಕ್ಷಣಾ ರೂಪಿ ಸ್ವಧರ್ಮ ಪಾಲನೆಗೋಸ್ಕರ ಅವನು ಒಂದು ಪಾರಿವಾಳಕ್ಕೆ ಬದಲಾಗಿ ತನ್ನ ಶರೀರದ ಮಾಂಸವನ್ನ ಗಿಡುಗಕ್ಕೆ ಕೊಟ್ಟು ಅವನು ಕೂಡ ಮರಣವನ್ನ ಸ್ವೀಕಾರ ಮಾಡ್ತಾನೆ. ಅದರಿಂದ ಅವನ ಅಭೀಷ್ಟ ಸಿದ್ಧಿಯಾಗತ್ತೆ. ನೋಡಿದ್ರಾ, ತನ್ನ ಧರ್ಮ ಪಾಲನೆ ಅಂದ್ರೆ ಅವನು ಶರಣಾಗತರಿಗೆ ರಕ್ಷಣೆ ಕೊಡುವಂತ ತನ್ನ ಸ್ವಧರ್ಮ ಪಾಲನೆ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ರಕ್ಷಣೆಗೆ ಬಂದ ಪಾರಿವಾಳದ ಬದಲಾಗಿ ಅದೇನು ಮಾಂಸ ಬೇಕಷ್ಟೇ ತಾನೆ ನಿನಗೆ, ಅದರ ಮಾಂಸವನ್ನ ಬಿಟ್ಟು ನನ್ನ ಮಾಂಸವನ್ನ ತಗೋ ಅಂತ ಶರೀರದ ಮಾಂಸವನ್ನ ಅವನು ಕಟ್ ಮಾಡಿಕೊಡ್ತಾನೆ. ಈಗ ನಮ್ಮ ಶರೀರದಿಂದ ಮಾಂಸವನ್ನ ತೆಗೆದುಕೊಟ್ಮೇಲೆ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯನಾ? ಆ ರೀತಿ ಅವನು ಮರಣವನ್ನ ಸ್ವೀಕಾರ ಮಾಡಿದಾಗ ಅವನೇನು ಅನ್ಕೊಂಡಿದ್ನೋ ಅದು ಅವನಿಗೆ ಸಿದ್ಧಿಯಾಗತ್ತೆ. ಇನ್ನ ಪ್ರಹ್ಲಾದ ಭಗವದ್ ಭಕ್ತಿ ರೂಪಿ, ಅವನು ಭಕ್ತಿಯನ್ನ ಸ್ವಧರ್ಮ ಅಂತ ತಿಳ್ಕೊಂಡು ಪಾಲನೆ ಮಾಡ್ತಿರ್ತಾನೆ. ಅನೇಕ ರೀತಿಯ ಮೃತ್ಯುವಿನ ಸಾಧನೆಗಳನ್ನು ಅವನು ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ. ಅವನ ತಂದೆ ಅವನನ್ನ ಸಾಯಿಸ್ಬಿಡ್ಬೇಕು ಅನ್ನೋ ಕಾರಣದಿಂದ ಏನೇನೋ ಶಿಕ್ಷೆಗಳನ್ನು ಕೊಡ್ತಾನೆ, ಆದರೆ ಅದನ್ನೆಲ್ಲ ಅವನು ಗೆದ್ದು ಬರ್ತಾನೆ. ಯಾಕೆ? ಅವನು ತನ್ನ ಸ್ವಧರ್ಮ ಏನು, ಭಕ್ತಿ ಅನ್ನೋದೇ ತನ್ನ ಸ್ವಧರ್ಮ ಅಂತ ತಿಳ್ಕೊಂಡಿರ್ತಾನಲ್ಲ, ಆ ಸ್ವಧರ್ಮ ಪಾಲನೆಗೋಸ್ಕರ ಅವನು
ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟರೂ ಕೂಡ ಅವನು ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವನು ಎಲ್ಲವನ್ನು ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಅದರಿಂದ ಅವನಿಗೆ ಪರಮಶ್ರೇಯಸ್ಸು ಸಿಗುತ್ತೆ. ಇದೇ ರೀತಿ ಇನ್ನೂ ಅನೇಕ ಉದಾಹರಣೆಗಳು ಸಿಗುತ್ತೆ ನಮಗೆ. ಮಹಾಭಾರತದಲ್ಲಿ ಹೇಳಲಾಗಿರುವಂತೆ, ಇದು ಸ್ವರ್ಗಾರೋಹಣ ಅಂತ ಬರುತ್ತಲ್ಲ, ಅಲ್ಲಿ 5ನೇ ಅಧ್ಯಾಯದಲ್ಲಿ 63ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು ಅಂತಂದರೆ, ನಜಾತು ಕಾಮಾನ್ನ ಭಯಾನ್ನ ಲೋಭಾದ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯೋ ಹೇತುರಸ್ಯ ತ್ವನಿತ್ಯಃ. ಅಂದರೆ ಅರ್ಥ ಏನು? ಮನುಷ್ಯ ಯಾವುದೇ ಸಮಯದಲ್ಲೂ ಕೂಡ ಕಾಮ, ಭಯ, ಲೋಭಗಳಿಂದ ಅಥವಾ ಪ್ರಾಣ ರಕ್ಷಣೆಗೋಸ್ಕರ ಕೂಡ ಧರ್ಮತ್ಯಾಗವನ್ನು ಮಾಡಬಾರ್ದು. ಯಾಕೆ ಅಂತಂದರೆ ಧರ್ಮ ನಿತ್ಯವಾಗಿರುವಂಥದ್ದು, ಮತ್ತು ಸುಖ ದುಃಖಗಳು ಅನ್ನೋದು ಅನಿತ್ಯ. ಅದು ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಆದರೆ ಧರ್ಮ ಅನ್ನೋದು ಶಾಶ್ವತವಾಗಿರುವಂಥದ್ದು, ಮತ್ತು ಜೀವ ನಿತ್ಯವಾಗಿರುವಂಥದ್ದು, ಮತ್ತು ಜೀವನದ ಕಾರಣ ಇದೆಯಲ್ಲ ಅದು ಅನಿತ್ಯವಾಗಿರುವಂಥದ್ದು. ಇವತ್ತಲ್ಲ ನಾಳೆ ನಮ್ಮ ಜೀವನ ಕಂಪ್ಲೀಟ್ ಆಗಿಬಿಡುತ್ತೆ. ಆದರೆ ಜೀವ ಅನ್ನೋದು ಸದಾ ಇರುವಂಥದ್ದಲ್ವಾ, ಅದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಮರಣ ಮತ್ತು ಸಂಕಟ ಇದೇನೇ ನಮ್ಮ ಎದುರುಗಡೆ ಬಂದರೂ ಕೂಡ ಮನುಷ್ಯ ನಗನಗತಾ ಮೃತ್ಯುವನ್ನು ಸ್ವೀಕಾರ ಮಾಡಬೇಕೇ ಹೊರತು ಯಾವುದೇ ಸ್ಥಿತಿಯಲ್ಲೂ ಕೂಡ ಸ್ವಧರ್ಮವನ್ನು ತ್ಯಜಿಸಬಾರ್ದು. ಇದರಲ್ಲೇ ಅವನಿಗೆ ಎಲ್ಲ ರೀತಿಯ ಶ್ರೇಯಸ್ ಕೂಡ ಇರೋದು. ಈಗ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ಏನೇ ನಷ್ಟಗಳು ಬರಲಿ, ಏನಾದರೂ ಬರಲಿ, ಅದನ್ನು ನಗನಗತಾ ಸ್ವೀಕಾರ ಮಾಡಬೇಕು. ಅದು ಯಾವುದು ಶಾಶ್ವತವಾಗಿರೋದಿಲ್ಲ ಅಂತ ನಮಗೆ ಗೊತ್ತು. ಸುಖ ಏನು ಕಂಟಿನ್ಯೂಸ್ ಆಗಿ ಸುಖವಾಗೇ ಇದ್ಬಿಡ್ತೀವ? ಇಲ್ಲ. 1-2 ಗಳಿಗೆ, 2 ದಿವಸ ಅಥವಾ 2 ತಿಂಗಳಿರ್ಬೋದಾ, ಆಮೇಲೆ ದುಃಖ ಅನ್ನೋದು ಬಂದೇ ಬರುತ್ತಾ? ದುಃಖ ಕೂಡ ಶಾಶ್ವತವಾಗಿರೋದಿಲ್ಲ. ಅದು ಕೂಡ 2 ದಿವಸ 2 ತಿಂಗಳಷ್ಟೇ ಇರೋದು. ಆಮೇಲೆ ಸುಖ ಅನ್ನೋದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಬಿಟ್ಟು ನಾವು ನಮ್ಮ ಸ್ವಧರ್ಮ ಪಾಲನೆಯಲ್ಲಿ ನಾವು ಸಂತೋಷವನ್ನು ಪಡಿಬೇಕು. ನಮಗೇನೇ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಎಂಥ ದುಃಖಗಳೇ ಬರಲಿ, ನನ್ನ ಧರ್ಮ ಏನಿದೆಯೋ ಅದನ್ನು ನಾನು ಬಿಡಬಾರ್ದು ಅನ್ನೋದು ಇದರಿಂದ ನಾವು ತಿಳ್ಕೊಬೇಕಾಗಿರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.